ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟು ಸತೀಶ್ ಸರ್ದು ಲಾಸ್ಟ್ ಸಿನಿಮಾನು ನಾನು ಹೋಗಿದ್ದೆ. ಈ ಥರನೂ ಅವ್ರು ನಾನು ಬಂದಿದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ರಿಪೋರ್ಟ್ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಕಮರ್ಷಿಯಲ್ ಆಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಮುನೇಗೌಡರು ಸರ್ ನಮ್ಗೆ ಗೊತ್ತು ತುಂಬ ಚೆನ್ನಾಗಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ದೀಕ್ಷಿತ್ ಅಂದರೆ ಮಹೇಶ್ ಸರ್. ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಕಾಮಿಡಿ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ಕಾಮಿಡಿ ಇದೆ. ಸತೀಶ್ ಸರ್ ಇಡೀ ಸಿನಿಮಾನ ಅವ್ರ ಶೋಲ್ಡ್ರ್ ಮೇಲೆ ತೊಗೊಂಡೋಗ್ತಾರೆ. ಇಡೀ ಸಿನಿಮಾನ ಅವ್ರ ಶೋಲ್ಡ್ರ್ ಮೇಲೆ ತೊಗೊಂಡೋಗಿ ಒಂದೇ ಒಂದು ಫ್ರೇಮ್ ಸತೀಶ್ ಸರ್ ಇಲ್ಲದೆ ಇಲ್ಲ ಸಿನಿಮಾದಲ್ಲಿ. ಎಲ್ಲ ಫ್ರೇಮಲ್ಲೂ ಸತೀಶ್ ಸರ್ ಇದ್ದಾರೆ. ಆ್ಯಂಡ್ ಅಪ್ಪ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ತಂದೆಯವ್ರು ತುಂಬ ರೀಲ್ಸಲ್ಲಿ ನೋಡಿದೆ ನಮ್ಮ ತಂದೆಯವ್ರು ಬಂದಿರೋದು. ಆ್ಯಂಡ್ ನಮ್ಮ ತಂದೆಯವ್ರನ್ನ ಈ ಥರ ನೋಡಿ ನಾನು ತುಂಬ ದಿನ ಆಗೋಯ್ತು ಅಂತ, ತುಂಬ ವರ್ಷ ಆಗೋಯ್ತು ಇಷ್ಟು ಬಿಲ್ಡಪ್ಪಲ್ಲೆಲ್ಲ ನೋಡಿ. ಸೊ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಆ್ಯಂಡ್ ದ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಈ ಸಿನಿಮಾ ಒಂದು ಪ್ರೂಫ್. ಇವಾಗ ಲಾಸ್ಟ್ 4 ಡೇಸಿಂದ ಎಲ್ಲ ಕಡೆ ಹೌಸ್ಫುಲ್ಲಾಗಿ ಓಡ್ತಿದೆ. ಎಸ್ಪೆಷಲಿ ಸ್ಯಾಟರ್ಡೇ, ಸಂಡೇ, ಇವತ್ತು ಮಂಡೇ, ಟ್ಯೂಸ್ಡೇನೇ ಇವತ್ತು ತುಂಬ ಕಡೆ ಹೌಸ್ಫುಲ್ ಆಗಿದೆ ಸಿನಿಮಾ ಇವತ್ತು. ಸೊ ಸಿನಿಮಾ ಚೆನ್ನಾಗಿದ್ದರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಸೊ ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಬಂದು ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಸಾಧು ಸರ್ ಬರ್ತಾರೆ, ಅದು ಸೀಟಲ್ಲೇ ಕೂತ್ಕೊಳ್ಳಲ್ಲ, ಅದು ನೋಡಿ ಅದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್. 100 days ಓಡಲಿ ಈ ಸಿನಿಮಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಕೇಳ್ತಾರೆ ಪ್ರಶ್ನೆ. ವಿಕ್ರಮ್ ಸರ್ ಮೊನ್ನೆ ಹೇಳಿದ್ರು ಮನೋಹರ್ ಕೈಯಲ್ಲಿದೆ, ಅವರು ನಿರ್ಧಾರ ಮಾಡ್ತಾರೆ ಅಂತ. ಶಾಂತಿ ಕ್ರಾಂತಿ ಈಗಲಿದೆ ಸರ್ ಮಾತಾಡಿ ಇನ್ನೂ ಒಂದು 10 days 15 days ಅಪ್ಡೇಟ್ ಕೊಡ್ತೀನಿ. ನಾನು ಮಾತಾಡ್ತಾ ಇದ್ದೀನಿ ತಂದೆಯವ್ರ ಜೊತೆ, ನಮ್ಮ ಚಿಕ್ಕಪ್ಪನ ಜೊತೆ ಡಿಸ್ಕಷನ್ಸ್ ನಡೀತಾ ಇದೆ. ಒಂದು 10-15 days ಕೊಡಿ, ನಾನೇ ಖುದ್ದಾಗಿ ಬಂದು ಎಲ್ರಿಗೂ ಒಂದು ಅಪ್ಡೇಟ್ ಕೊಡ್ತೀನಿ. 10-15 days, 2 weeks. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಥಿಯೇಟ್ರಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ಸಿಕ್ಕಾಪಟ್ಟೆ ನಗು ಇದೆ. ಹೊರಗಡೆ ನೋಡಿದ್ರೆ ಶಾಂತಿ ಕ್ರಾಂತಿ, ಥಿಯೇಟ್ರು ಒಳಗಡೆ ನೋಡಿದ್ರೆ ಅಯೋಗ್ಯ 2ರ ದೊಡ್ಡ ಕ್ರಾಂತಿ. ಫಿಲಮ್ ಮಾತ್ರ ಈಗ ನಾವು ಇತ್ತೀಚೆಗೆ ತುಂಬ ಕಾಮಿಡಿ ಮೂವಿಗಳು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದು. ನೀವು ಮೊದಲನೇ ದೃಶ್ಯದಿಂದ, ಹಾಡಿಂದ ಪ್ರಾರಂಭ ಆಗಿ ನಮ್ಮ ಅಂಬರೀಷ್ ಹಣ್ಣಿಂದ ಸ್ಟಾರ್ಟ್ ಆಗಿ ಕಡೆಗೆ ನಮ್ಮ ರಾಗಿ ಬೈಗೆ ಈ ಸಿನಿಮಾ ಎಂಡ್ ಆಗೋಂಥದ್ದು. ಒಂದೊಂದು ಫ್ರೇಮಲ್ಲೂ ಎಲ್ಲೂ ಸಹ ನಮಗೆ ತಪ್ಪು ಕಾಣಲಿಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಎಲ್ಲರೂ ನಕ್ಕಿದ್ರು. ಮತ್ತು ಒಂದು ಒಳ್ಳೆ ಮೆಸೇಜು, ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಲೀಡ್ರುಗಳು ಹುಟ್ಟಬೇಕು, ಜೊತೆಗೆ ಬಂದು ನಮ್ಮ ಮತವನ್ನು ನಾವು ಸರಿಯಾದ ಆಯ್ಕೆ ಮಾಡಿಕೊಂಡ್ರೆ ಒಬ್ಬ ಸರಿಯಾದ ನಾಯಕನನ್ನು ನಮ್ಮ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದೊಂದು ಉದ್ದೇಶ. ಅಂದರೆ ಒಟ್ಟಾರೆಯಾಗಿ ಇಡೀ ಚಿತ್ರದಲ್ಲಿ ಒಂದು ಸಂದೇಶದ ಜೊತೆಗೆ ನಗನಗಿಸ್ತಾ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ಸತೀಶ್ ಸರ್ ಸಖತ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಡೀ ಚಿತ್ರಕ್ಕೆ ಒಳ್ಳೆಯದಾಗಲಿ. ಅಯೋಗ್ಯ 2 ನನ್ನ ಪ್ರಕಾರ ಕಂಪ್ಲೀಟ್ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದಂಥ ಸಿನಿಮಾ. ಮಧ್ಯದಲ್ಲಿ ಸಾಧು ಸರ್ ಬರ್ತಾರೆ, ನಾನು ಹೇಳಲ್ಲ ಯಾಕೆ ಬರ್ತಾರೆ ಅಂತ ಹೇಳಿ. ಒಬ್ಬೊಬ್ರು ಕ್ಯಾರೆಕ್ಟರ್ ಲಾಸ್ಟಲ್ಲಿ ರವಿಚಂದ್ರನ್ ಸರ್ ಬಂದಂಗಂತ ಒಂಥರ ಮೈ ಜುಮ್ ಅಂದ್ಬಿಡ್ತು ನನಗೆ, ಅಷ್ಟು ಚೆನ್ನಾಗಿತ್ತು. ಓವರ್ ಆಲ್ ಅಯೋಗ್ಯ 2 2026ರ ಬ್ಲಾಕ್ ಬಸ್ಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು. ಥ್ಯಾಂಕ್ ಯು ಗೌಡ್ರೆ, ಎಲ್ರಿಗೂ ಒಳ್ಳೇದಾಗಲಿ. ಮಾಸ್ ಬಾಯ್ ಸೂಪರ್ ತುಂಬ ಮಾಸಾಗಿ ಫೈಟು, ಡ್ಯಾನ್ಸು, ಒಂದು ಐಟಮ್ ಸಾಂಗ್ ಸೂಪರ್ ಚೆನ್ನಾಗಿದೆ ಸರ್. ಕಂಗ್ರ್ಯಾಚುಲೇಷನ್. ಮಗೇಶ ಚೆನ್ನಾಗಿದೆ. ಮಾಸ್ ಫಿಲಿಮು. ಇವನು ಬೇರೆ ಥರನೇ ನೋಡ್ತಾ ಇದ್ವಿ. ಲೂಸಿಯಾ ಡ್ರಾಮಾ ನಿಜಲು ಎಲ್ಲ ಮೈಸೂರು, ಉತ್ತರ ಕರ್ನಾಟಕ ಜನತೆ ಎಲ್ಲರಿಗೂ ಶೇರ್ ಮಾಡಿದ್ದಾರೆ. ಸಾಕಷ್ಟು ನನಗೊಂದು ಸಾಧುದು ಮತ್ತು ರವಿ ಸಾರ್ದು ಎಲ್ಲರೂ ಭಾಳ ಥ್ರಿಲ್ಲಿಂಗು. ನಮ್ಮ ಲೇಡಿ ಸೂಪರ್ ಸ್ಟಾರು ಗಿರಿ, ಅವನು ನಮ್ಮ KR ಪೇಟೆ ಅವ್ರು ಬಿಡಿ, ಅವರದೇ ಕೋಟೆ ಕಾಣೋ ಇದು ಸರ್. ನಿಜವಲ್ಲ ಚೆನ್ನಾಗಿ ಮಾಡಿ. 3 ಅನೌನ್ಸ್ ಮಾಡಿದ್ದೀರಾ, 3ಗೂ ಮಿಸ್ ಮಾಡಲ್ಲ ಜನ. ಇದೇ ಥರ ಬರ್ತಾರೆ. ನಿಮ್ಮದು ಅಯೋಗ್ಯ ಒಂದಾಗಿತ್ತು, ಎಲ್ಲ ಯೋಗ್ಯರನ್ನೇ ಹಾಕ್ಕೊಂಡಿದ್ದಾನೆ ಈ ಅಯೋಗ್ಯ. ನೀವು ಸಪೋರ್ಟ್ ಮಾಡಿ. ನಿಜವಲ್ಲ ನಮಗೂ ಎಲ್ಲ ಭಾಳ ಖುಷಿ ಆಯಿತು. ಚೆನ್ನಾಗಿದೆ. ಸೂಪರ್ ಇದನ್ನು ಒಳ್ಳೇದಾಗಲಿ. ಇವೆಲ್ಲ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಸರ್. ಸರ್
ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಂಗ್ರ್ಯಾಚುಲೇಷನ್ಸ್. ಅಯೋಗ್ಯ 2 ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ ಯೂಶಲಿ ಸೆಲೆಬ್ರಿಟಿ ಶೋಗಳಿಗೆ ಹೋಗುವಂಥದ್ದು. ಇದರಲ್ಲಿ ಇನ್ನೂ ಜಾಸ್ತಿ ಖುಷಿ ಏನಕ್ಕೆ ಅಂತಂದರೆ ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ. ಆ್ಯಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ಸನ್ನು ಹಂಚ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ ನನಗೆ ಸಿಕ್ಕಷ್ಟೇ ಖುಷಿಯಾದಂಥ ಗೆಲುವು. ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅಷ್ಟೂ ಜನ ಈ ಸಿನಿಮಾಗೆ ಅಂಟ್ಕೊಂಡಿರೋವಂಥದ್ದು ಇದೆಯಲ್ಲ, ಹೆಗಲಿಗೆ ಹೆಗಲು ಕೊಡೋವಂಥದ್ದು ಇದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ನೋಡಿದಂಥ ಟೀಮು. ಮಹೇಶ್ನಿಂದ ಹೇಳ್ತೀನಿ, ನನಗೆ ಭಾಳ ಹತ್ತಿರದ ಹುಡುಗ. ತುಂಬ ದಿವಸದಿಂದಲೂ ತುಂಬ ಕಷ್ಟಪಟ್ಟು ಸ್ಕ್ರ್ಯಾಚಿಂದ ಇಲ್ಲಿ ತನಕ ಬಂದು ಈ ಥರದೊಂದು ಸಿನಿಮಾ ಮಾಡುವಂಥ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಂತಂದರೆ ಅವರಿಗೆ ಈ ಕೆಲಸದ ಮೇಲಿರುವಂಥ ನಂಬಿಕೆ, ಈ ಕೆಲಸದ ಮೇಲಿರುವಂಥ ಶಕ್ತಿ ಅವರಿಗೆ. ಆಮೇಲೆ ಈ ಥರದ ಒಂದು ಟೀಮಿಗೆ ಈ ಥರದ ಒಂದು ಬೆನ್ನೆಲುಬು ಬೇಕೇ ಬೇಕು, ಈ ಥರದೊಂದು ಪಿಲ್ಲರ್ ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ನಾಯಕ ನಟರು, ಆದರೆ ಇದ್ರ ಜೊತೆಯಲ್ಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀನಿ. ಒಬ್ಬೊಬ್ಬರನ್ನ ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಲಿಸ್ಕೊಳ್ಳೋ ಅಂಥದ್ದು. ಸತೀಶ್ ಅವರು ನನಗೆ ತುಂಬ ದಿವಸದಿಂದ ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂಥ ಒಂದು ದಿವಸಗಳು. ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಒಂದಾದರೆ ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ಬೆವರು ಕೇಳುತ್ತೆ. ಅದನ್ನು ಕೊಡಬೇಕು ಅಂತ ಅನ್ನೋವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳೋವಂಥ ಗೆಳೆಯ ನನಗೆ. ಇವತ್ತು ನೋಡಿ, ನಾನು ಅವ್ರು ಮಾತಾಡೋಕ್ಕಾಗ್ತಾ ಇಲ್ಲ, ಗಂಟ್ಲು ಅವ್ರಿಗೆ ಕೆಟ್ಟಿದೆ. ಏನಕ್ಕೆ ಅಂತಂತಂದರೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ನಿಮ್ಮನ್ನು ಬಿಡ್ತಾನೆ ಇಲ್ಲ ನಾನು. ಅಯ್ಯಾಗ್ಯಟ್ಟು ಎಲ್ಲೂ ಬಿಟ್ಟಿಲ್ಲ ನಾನು ಎದೆ ಹೇಳಿದೆ ಅವ್ರಿಗೆ. ಅಕಸ್ಮಾತ್ ಇವತ್ತಿಲ್ಲ ಅಂತಂದಿದ್ದರೆ ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ. ನಾನು ಹೇಳಿದೆ ಅವ್ರಿಗೆ ನಾನು ಹೋಗಬೇಕಾಗಿತ್ತು ಅಂತ. ಆ ಥರ ಕರೆಯೋದಲ್ಲ, ನಮಗೆ ಹೋಗಬೇಕು ಅಂತ ಅನ್ಸೋವಂಥ ಒಂದು ಸಿನಿಮಾ ಇದಾಗಬೇಕು. ಖಂಡಿತವಾಗ್ಲೂ ಭಾಳ ದಿವಸ ಆಗಿತ್ತು ನಗುವಿನ ಒಂದು ಸಿನಿಮಾ ನಮಗೆ ಬಂದು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು, ಅಂದರೆ ಕಾಮಿಡಿ ಅನ್ನುವ ಪ್ರಪಂಚಕ್ಕೆ ಸೇರಿದವನು. ಕಾಮಿಡಿ ಅನ್ನುವಂಥ ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದರೆ ನಾನೇ ಗೆದ್ದಷ್ಟು ಖುಷಿ ನನಗೆ, ನಾನೇ ಗೆದ್ದಿದ್ದೀನಿ ಅನ್ನೋಷ್ಟೇ ಖುಷಿ ನನಗೆ. ಇದು ಈ ತಂಡಕ್ಕೆ ಸೇರಬೇಕಾದಂಥ ಮಚ್ ಡಿಸರ್ವಿಂಗ್ ತಂಡ ಈ ಒಂದು ಗೆಲುವಿಗೆ. 3 ಅನೌನ್ಸ್ ಮಾಡಿದ್ದಾರೆ, ನಿರಂತರವಾಗಿ ಒಂದು ಸೀರೀಸ್ ಥರ ಹೋಗಲಿ ಅಂತ ಅನ್ನೋವಂಥದ್ದು ನನ್ನಿದು. ಮನೆ ಮಂದಿ ಎಲ್ಲ ಕುತ್ಕೊಂಡು ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದರೆ ಇವರೆಲ್ಲ ಸೇರಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ನಕ್ಕು ನಲಿಬೋದಾದಂಥ ಯೋಗ್ಯವಾದ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಎಲ್ಲ ಥರದ ಸೀರೀಸ್ ಬರ್ತಾ ಇರಲಿ, 3-4 ಆಗಲಿ, 4-5 ಆಗಲಿ. ಆಲ್ ದಿ ಬೆಸ್ಟ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೊ ಮಚ್. ಪುಣೆ ಕೊಟ್ಟರೆ ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಏನು ಹೇಳೋದು, ಮಂಡ್ಯದಲ್ಲಿ ಒಂದು ಜಾತ್ರೆ ಆದರೆ ಹೆಂಗಿರುತ್ತೆ ಅಲ್ಲಿಗೆ ಹೋಗಿ ಬಂದಂಗೆ ಆಯಿತು. ಫಸ್ಟ್ ಶಾರ್ಟೇ ನಮ್ಮ ಊರುಗಳನ್ನ ಅವ್ರು ತೋರಿಸಿದಂಥ ರೀತಿ ಆಗಿರ್ಬೋದು, ಜಾತ್ರೆ, ಕೊಂಡ ಹಾಯೋದು ಎಲ್ಲನೂ ನನಗೆ ತುಂಬ ಖುಷಿ ಆಯಿತು. ಯೂಶಲಿ ಜಾತ್ರೆ ಅಂದ್ರೇ ರಿಯಲಾಗಿ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಅನಿಸುತ್ತೆ ಸರ್. ಇಡೀ ಇದರಲ್ಲಿ ಬಿಲ್ಡಪ್ ಶಾಟ್ಸ್ನಲ್ಲಾಗಿರ್ಬೋದು ಆ್ಯಂಡ್ ಡಾನ್ಸ್ನಲ್ಲಾಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸ್ನಲ್ಲಾಗಿರ್ಬೋದು ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಎಮೋಷ್ನಲಿ ನಾನು ಯಾವತ್ತು ಎಮೋಷನ್ ಸೀನ್ಸ್ನಲ್ಲಿ ಅಷ್ಟಾಗಿ ನೋಡಿರಲಿಲ್ಲ. ಇನ್ನು ಒಂದು ಕಣ್ಣಂಚಲ್ಲಿ ನೀರು ತರಿಸ್ಬಿಟ್ರು ಸತೀಶ್ ಸರು. ಸೆಕೆಂಡ್ ಹಾಫ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ರಚಿತಾ ಅವರು ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಶಿ ವಾಸ್ ಜಸ್ಟ್ ಆ್ಯಕ್ಟ್. ಇಬ್ಬರು ಪೇರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಒಟ್ಟಿಗೆ. ನಮ್ಮ ಮಿಲ್ಕಿ ಬ್ಯೂಟೀಸ್ ನನ್ನ ತುಂಬ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಖುಷಿಯಾಗುತ್ತೆ ಅವ್ರು ತಿರ್ಗಾ ಕಮ್ ಬ್ಯಾಕ್ ಮಾಡಿರೋದು.
ಆ್ಯಂಡ್ ಲವ್ಲಿ ಸಾಂಗ್. ಆ ಸಾಂಗ್ ಫುಲ್ ಥಿಯೇಟ್ರೇ ಕುಣಿತಾ ಇತ್ತು. ಥ್ಯಾಂಕ್ ಯು ಮಹೇಶ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಕ್ಕೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ನೀವು ಆ ಥರ ಸರ್ಪ್ರೈಸಸ್ ಇಟ್ಟಿದ್ದಕ್ಕೂ ಅದಕ್ಕೂ ನಮ್ಮ ಸೆಕೆಂಡ್ ಹಾಫ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸತೀಶ್ ಸರ್ ಹೇಳಿದರು ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ ನೋಡಿ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್ ಅಂತ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟರ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಪ್ರೊಡ್ಯೂಸರ್ಸು ಇನ್ನೂ ಜಾಸ್ತಿ ಬರಬೇಕು, ಹಾಗಾಗಿ ಈ ಥರದ್ದೊಂದು ಪ್ಯಾಷನೇಟಾಗಿ ಸಿನಿಮಾ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ಅಯೋಗ್ಯ. ನಮ್ಮ ಮಂಡ್ಯ ಕಡೆ, ಮದ್ದೂರು ಕಡೆ, ಮೈಸೂರು ಕಡೆ ಒಂದು ಜಾತ್ರೆ ನೋಡ್ದಂಗೆ ಆಗುತ್ತೆ ಈ ಅಯೋಗ್ಯ ಸಿನಿಮಾ. ನೀವು ಎಲ್ಲರೂ ಬಂದು ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಮೇಡಮ್ ಥ್ಯಾಂಕ್ ಯು. ಸರ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸರ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಮೇಡಮ್, ಕಂಗ್ರ್ಯಾಚುಲೇಷನ್. ಎಲ್ರಿಗೂ ನಮಸ್ಕಾರ. ಅಯೋಗ್ಯ 1 ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ 2 ಮತ್ತು ಅದೇ ಕಾಸ್ಟ್ ಇಟ್ಕೊಂಡು ಮಾಡುವಂಥದ್ದು. ಸೊ ಕಂಪ್ಲೀಟ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್. ನಾನು ಆಗಿಂದ ಹೇಳ್ತಾ ಇದ್ದೀನಿ ಸತೀಶ್ ಸರ್ಗೆ, ಸರ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ. ಡೈರೆಕ್ಷನ್ ವೈಸ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಹಾಡ್ ಆಗಲಿ, ಕಾಮಿಡಿ ಆಗಲಿ, ಎನಿ ಆಸ್ಪೆಕ್ಟ್ ಎಕ್ಸೆಪ್ಟಿಂಗ್. ಸೊ ಇಷ್ಟು ವಂಡರ್ಫುಲ್ ಸಿನಿಮಾ. ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾರೂ ಅಯೋಗ್ಯ 2 ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಸರ್ ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಡನ್ ಸಿನಿಮಾ. ಆ್ಯಂಡ್ ಹೋಲ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ದಯವಿಟ್ಟು ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ನೀವು ಬನ್ನಿ ಸರ್. ಅಯೋಗ್ಯ 2 ತುಂಬ ಚೆನ್ನಾಗಿದೆ. ನಾನು ಭಾಳ ಏನಂದರೆ ಸತೀಶ್ ಅಣ್ಣ ಅವ್ರ ಸ್ವ್ಯಾಗು, ಅವ್ರ ಫೈಟು, ಅದು ಕ್ಯಾರಿ ಮಾಡಿರೋದಕ್ಕೆ ಸೂಪರ್ ಕಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಂಗೆ ನಮ್ಮ ಮುನೇಗೌಡರು ಭಾಳ ಆತ್ಮೀಯರು, ಒಳ್ಳೆ ಸಿನಿಮಾ ಮಾಡಿದ್ದೀರಣ್ಣ. ನಾವು ಮಹೇಶ್ ಅವರು ಒಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಗೆಳೆ ಅಂತ ಒಂದು ದೊಡ್ಡ ಸಿನಿಮಾ, ಇದು ದೊಡ್ಡ ಸಕ್ಸಸ್ ಅಂತ ಮುನ್ನುಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇನ್ನೂ ನೋಡಿ, ಅತಿ ದೊಡ್ಡ ಈ ವರ್ಷ ಅತಿ ದೊಡ್ಡ ಯಶಸ್ವಿ ಚಿತ್ರ ಇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಪ್ರಜ್ಞಾ ಮೇಡಮ್, ಕಾಂಗ್ರೆಸ್, ವೆಲ್ಕಮ್ ಬ್ಯಾಕ್. ತುಂಬ ಚೆನ್ನಾಗಿದೆ ಚಿತ್ರ, ಎಲ್ಲರೂ ನೋಡಿ, ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. 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 ಬನ್ನಿ ಬನ್ನಿ ಬನ್ನಿ. ಸರ್ ತುಂಬ ಎಂಟರ್ಟೈನಿಂಗ್ ಆಗಿದೆ, ಸೂಪರ್ಲಿ ಎಂಟರ್ಟೈನಿಂಗ್. ಎಲ್ರಿಗೂ ನಮಸ್ಕಾರ. ಒಂದು ತುಂಬಾ ಎಂಟರ್ಟೈನಿಂಗ್ ಮಾಸ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಮಹೇಶ್ ಸರ್ ಬ್ಯೂಟಿಫುಲ್ಲಾಗಿ ಕತೆ ಬರೆದು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಸರ್ ತುಂಬ ರಿಚ್ ಆಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಸೊ ಒನ್ ಆ್ಯಂಡ್ ಓನ್ಲಿ ಸಿದ್ಧ ನಮ್ಮ ಸತೀಶ್ ಸರ್. ಸರ್ ಎಂಟರ್ಟೈನಿಂಗ್, ತುಂಬಾ ಖುಷಿ ಆಯಿತು ನಿಮ್ಮ ಸ್ಕ್ರೀನ್ ಮೇಲೆ ನೋಡೋಕ್ಕೇ ಒಂದು ಖುಷಿ. ಸರ್ ಕಾಂಬಿನೇಷನ್ ವಿತ್ ಶಿವರಾಜ್ ಸರ್ ಆ್ಯಂಡ್ ಗಿರಿ ಅವ್ರ ಜೊತೆಗೆ, ಓ ಗಾಡ್ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಂದರೆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಬಿಗ್ ಸ್ಕ್ರೀನಲ್ಲಿ. ಹಾಗೆ ಪ್ರಜ್ಞಾ, ವಿ ಸಾ ಇಟ್, ಐ ಮೀನ್ ಲೈವ್ ಆಡಿಯನ್ಸ್ ಹುಚ್ಚೆದ್ದು ಕುಣಿತಾ ಇದ್ರು ಥಿಯೇಟರಲ್ಲಿ. ಅಷ್ಟು ಅವರ ಡ್ಯಾನ್ಸನ್ನು ಎಂಜಾಯ್ ಮಾಡಿದ್ದಾರೆ. ಬ್ಯೂಟಿಫುಲಿ ಡನ್, ಸೋ ಗ್ರೇಸ್ಫುಲ್, ಸೋ ಎಲಿಗೆಂಟ್. ಆ್ಯಂಡ್ ವಾಟ್ ಮೂವ್, ಪ್ಲೀಸ್ ಸ್ವಲ್ಪ ನನಗೂ ಹೇಳ್ಕೊಡಿ. ಆ್ಯಂಡ್ ರಚಿಂದರಾಮ್ ಮ್ಯಾಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬಾ ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾ. ಇನ್ನು ಉಳಿದಿದ್ದು ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಹೋಲ್ ಟೀಮ್ ಆಫ್ ಅಯೋಗ್ಯ. ಸರ್ ಎಲ್ಲರೂ ಯೋಗ ಇರುವಂಥವ್ರು ಮತ್ತು ಯೋಗ್ಯತೆ ಇರುವಂಥವ್ರು. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಖುಷಿ ಆಯ್ತು. ಆ್ಯಂಡ್ ಟೆರಿಫಿಕ್ ಮಾಸ್ ಪ್ರೆಸೆನ್ಸ್ ನಿಮ್ಮದು. ಥ್ಯಾಂಕ್ ಯು ಸರ್. ಆಲ್ವೇಸ್ ನಿಮ್ಮ ಡೈಲಾಗ್ ಡೆಲಿವರಿಗೆ ನಾನು ಫ್ಯಾನ್ ಆ್ಯಕ್ಚುಲಿ. ಅಯ್ಯೋ ನಾನು ನಿಮ್ಮ ಫ್ಯಾನ್. ಯಾಕಂದ್ರೆ ನಾನು ಲಾಸ್ಟ್ ನಿಮ್ಮ ಯುದ್ಧಕಂಡ ನೋಡಿ. ಥ್ಯಾಂಕ್ ಯು. ವೆರಿ ನೈಸ್. ಇಲ್ಲ ಬಟ್ ಎಲ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಮಹೇಶ್ ಸರ್ ತುಂಬ ಏನು ಕಂಗ್ರ್ಯಾಚುಲೇಟ್ ಮಾಡಬೇಕು ನಿಮಗೆ. ಅದ್ಭುತವಾದಂಥ ಡೈರೆಕ್ಷನ್ ಮಾಡಿದ್ದೀರಾ. ಬಿಕಾಸ್ ಅಷ್ಟೊಂದು ಸೀನ್ಗಳನ್ನು ಅಷ್ಟೊಂದು ದೊಡ್ಡದಾಗಿ ತೊಗೊಂಡೋಗೋದು ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್. ಆ್ಯಂಡ್ ಸರ್ ನಿಮಗೂ ಕೂಡ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಒಂದು ಅದ್ಭುತವಾದಂಥ ಗಿಫ್ಟ್. ದೇವರು ನಿಮಗೆ ಎಲ್ಲ ಶಕ್ತಿ ಕೊಡಲಿ. ಇನ್ನೂ 10 ಸಿನಿಮಾಗಳು ಎಲ್ಲ ಡೈರೆಕ್ಟ್ರುಗಳಿಗೆ, ಆ್ಯಕ್ಟ್ರುಗಳಿಗೆ ಸಪೋರ್ಟ್ ಕೊಡುವಂಥ, ಆಶೀರ್ವಾದ ಕೊಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ. ಪ್ರಜ್ಞೆ ಅವರೇ
ತುಂಬ ಖುಷಿ ಆಯಿತು. ಸಾಂಗ್ ಬಂದಾಗ ಎಲ್ಲರೂ ಎಚ್ಚೆದ್ಕೊಂಡ್ರು, ಒಂದು ವೈಬ್ಸ್ ಬೇರೆ ಥರ ಸ್ಟಾರ್ಟ್ ಆಯಿತು. ನಾವು ಅನ್ಕೊತಾ ಇದ್ವಿ ನಮ್ಮ ಸಾಂಗ್ಗಳಲ್ಲಿ ಹಿಂಗಾಗ್ಬಿಟ್ರೆ ಚೆನ್ನಾಗಿರ್ತಲ್ಲ ಅಂತ. ಸೊ ಖುಷಿ ಆಗ್ತಾ ಇದೆ. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಸ್ ಕಮ್ ಬ್ಯಾಕ್ ಟು ಒನ್ ವೇವ್. ಎಲ್ಲರೂ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡೋ ಥರ ಒಂದು ಟ್ರೈನ್ ಮತ್ತೆ ಸ್ಟಾರ್ಟ್ ಆಗ್ತದೆ ಅಯೋಗ್ಯದಿಂದ. ನೀವು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಿರೋದು, ಅಲ್ಲಿ ಜನ ಸಾಗರ ಸೇರಿರೋದು, ಅದು ನೋಡಿದರೆ ಎಷ್ಟು ಹುಮ್ಮಸ್ ಬರುತ್ತೆ ಅಂತಂದರೆ, ನೀವು ನನಗೆ ಮೊನ್ನೆ ಒಂದು ಫೋನಲ್ಲಿ ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಎನರ್ಜಿ ಬಂತಂತ. ನೀವು ಕ್ರೌಡ್ನೆಲ್ಲ ಅಟೆಂಡ್ ಮಾಡಿ ಆ ಜನಸಾಗರ ನೋಡಬೇಕಾದ್ರೆ ನಮಗೆ ವಾಪಸ್ ಜೋಶ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್, ಗೆಲ್ಬೋದು, ಜನ ಬರ್ತಾರೆ. ನಾವು ಸುಮ್ಮನೆ ಬರಲ್ಲ ಅಂತ ಅದೇನೋ ಊಹಾಪೋಗಳಿದೆ. ರೈಟ್ ವೇನಲ್ಲಿ ಹಿಟ್ ಮಾಡಬೇಕು, ನಾವು ಅಟೆನ್ಷನ್ ಡ್ರಾ ಮಾಡಬೇಕು. ಈಗ ನೋಡಿ ಎಲ್ಲ ಟೀಮ್ ಹೆಂಗೆ ನಿಂತ್ಕೊಂಡು ಒಂದು ಯೂನಿಟಿಯಿಂದ ಇದು ಜನಕ್ಕೆ ಕಾಣಿಸುತ್ತೆ. ಇದು ದೇರ್ ಇಸ್ ಒನ್ ಯೂನಿಟಿ, ಒಂದು ಒಬ್ರೊಬ್ಬರ ಮೇಲೆ ಪ್ರೀತಿ, ಒಂದು ಗೌರವ ಇದೆ. ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತಲ್ಲ. ನಿಮಗೆ ನಂಬಿಕೆ ಇದೆ ಅಂತಂದಮೇಲೆ ಆಮೇಲೆ ಜನರಿಗೆ ನಂಬಿಕೆ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್, ಆ ನಂಬಿಕೆ ನಾವು ಹುಟ್ಟಿಸ್ಬೇಕು. 100% ಜನ ಬರ್ತಾರೆ. ದೇರ್ ಆರ್ ಆಡಿಯನ್ಸ್. ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಒಗ್ಗಟ್ಟು ಕಾಣಿಸ್ಬೇಕು, ನಮ್ಮಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಅದು ನಿಮ್ಮಲ್ಲಿ ಕಾಣಿಸಿದೆ, ನಿಮ್ಮಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಕನ್ನಡ ಜನತೆಗಳು ಸಿನಿಮಾ ಖಂಡಿತ ನೋಡ್ತಾರೆ. ಆ್ಯಂಡ್ ಐ ಒನ್ಸ್ ಅಗೇನ್ ವಿಶ್ ನಿಮ್ಮ ಅಯೋಗ್ಯ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ, ದೊಡ್ಡ ಇನ್ನೂ ಕಲೆಕ್ಷನ್ಸ್ ಮಾಡಲಿ, ರೆಕಾರ್ಡ್ ಕಲೆಕ್ಷನ್ಸ್ ಮಾಡ್ತಾ ಹೋಗಲಿ ಅಂತ ನಾನು ಆಶಿಸ್ತೀನಿ. ಗುಡ್ ಲಕ್, ಗಾಡ್ ಬ್ಲೆಸ್. ಆ್ಯಂಡ್ ಎಲ್ಲರೂ ಒಟ್ಟಿಗೆ ನಿಲ್ಲೋಣ. ಲೆಟ್ಸ್ ಆಲ್ ಯುನೈಟ್ ಟುಗೆದರ್, ಸ್ಟ್ಯಾಂಡ್ ಟುಗೆದರ್ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಇಲ್ಲ ಅಣ್ಣನ ಮುಂದೆ ಹೇಳಕ್ಕೆ, ಇನ್ಫ್ಯಾಕ್ಟ್ ನಮ್ಮದೇ ಸಿನಿಮಾ, ಎರಡು ರೀತಿಯಲ್ಲಿ ನಮ್ಮದೇ ಸಿನಿಮಾ. ಬೋನಂ ಗಗನಂ ಪ್ರೊಡ್ಯೂಸರ್, ನಮ್ಮ ಪ್ರೊಡಕ್ಷನ್ ಹೌಸು, ನಮ್ಮ ಅಣ್ಣ. ಬೆಳಿಗ್ಗೆ 4 ಗಂಟೆಗೂ ಫೋನ್ ಮಾಡಿದ್ರು, ಆರಾಮ್ಸೆ ಭಯ ಇಲ್ಲದೆ ಫೋನ್ ಮಾಡ್ಬೋದಂತಹ ಸ್ಟಾರ್ ನನಗೆ ಸತೀಶ್ ಅಣ್ಣ. ಸಚಿನ್ ಅವ್ರಿಗೆ ಮುಂಬೈ ಹೋಮ್ ಗ್ರೌಂಡ್ ಹೆಂಗೋ, ಅಣ್ಣನಿಗೆ ಮಂಡ್ಯ ಹೋಮ್ ಗ್ರೌಂಡ್ ಅದು ಖಂಡಿತವಾಗ್ಲಿ. ಸೊ ಒಂದು ರೀತಿಯಲ್ಲಿ ಮಂಡ್ಯ ಸಚಿನ್ ತೆಂಡೂಲ್ಕರ್. ಇವರ ರೀತಿ ಮಂಡ್ಯ ಶೈಲಿಯ ಭಾಷೆ, ಆ ನಗಿಸುವಂಥ ರೀತಿ, ಥ್ರಿಲ್ ಕೊಟ್ಟಿರುವಂಥ ರೀತಿ, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅಂತೂ ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂತು. ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿ ಬಂದು ಹೆವಿ ನಕ್ಕು ಹೊರಗೋಗ್ಬೋದಂಥ ಸಿನಿಮಾ ಅಯೋಗ್ಯ 2. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಆ್ಯಂಡ್ ಮಹೇಶ್ ಸರ್, ನಿಜವಾಗ್ಲೂ ಆಲ್ವೇಸ್ ನಿಮ್ಮ ಸಿನಿಮಾ ಒಂದು ಖುಷಿಯಲ್ಲಿ, ಒಂದು ಏನೋ ಟೆನ್ಷನ್ ಇದ್ದರೂ, ಸ್ಟ್ರೆಸ್ ಇದ್ದರೂ ಬಂದು ಆರಾಮ್ಸೆ ನಕ್ಬಿಟ್ಟು ಫುಲ್ ಜಾಲಿಯಾಗಿ ಹೊರಗೆ ಹೋಗ್ಬೋದಂಥ ಸಿನಿಮಾ. ಸೊ ಅಯೋಗ್ಯ 2 ತುಂಬ ದೊಡ್ಡ ಸಕ್ಸಸ್ ಆಗಿದೆ, ಇನ್ನಷ್ಟು ತುಂಬ ದೊಡ್ಡ ಸಕ್ಸಸ್ ಆಗಲಿ. ಆ್ಯಂಡ್ ಸರ್, ಕಂಗ್ರ್ಯಾಚುಲೇಷನ್. ಹಿಟ್ ಸಿನಿಮಾ ಬಂದಿದೆ ನಮ್ಮ ಪ್ರೊಡಕ್ಷನ್ ಹೌಸಿಂದ. ರಿಯಲಿ ಹ್ಯಾಪಿ ಫಾರ್ ದಟ್. ಸತೀಶ್ ಅಣ್ಣ, ಥ್ಯಾಂಕ್ ಯು. ಎಲ್ಲರೂ ಬನ್ನಿ, ಅಯೋಗ್ಯ 2 ನೋಡಿ. ಥ್ಯಾಂಕ್ ಯು. ಮತ್ತೆ ಸರ್, ಕಂಗ್ರ್ಯಾಚುಲೇಷನ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಒಂದೇ ಏನು ಹೇಳಬೇಕಂದ್ರೆ, ತುಂಬ ದಿನ ಆದಮೇಲೆ ಹೊಟ್ಟೆ ಉಣ್ಣಾಗೋ ಥರದ್ದು ನಕ್ಕಿದ್ದೀನಿ, ತುಂಬ ಖುಷಿಪಟ್ಟಿದ್ದೀನಿ. ಯಾಕೆ ಅಂತಂದರೆ, ನನ್ನೂರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿರೋ ಭಾಷೆಯಲ್ಲಿ ತೆಗೆದಿರುವಂಥದ್ದು ಒಂದು ಸಿನಿಮಾ. ಯಾರ್ಯಾರು ನಗಬೇಕು ಹೊಟ್ಟೆ ಉಣ್ಣಾಗೋವರೆಗೂ ಅಂತ ಅನ್ಕೋತಿರೋ ಅವರೆಲ್ಲರೂ ಬಂದು ಈ ಸಿನಿಮಾನ, ಲಾಜಿಕ್ ಬೇಕಾ ಅದು ಇದೆ, ಮ್ಯಾಜಿಕ್ ಬೇಕಾ ಅದು ಇದೆ, ಕತೆ ಬೇಕಾ ಅದು ಇದೆ, ಸಾಂಗ್ಸ್ ಬೇಕಾ ಅದು ಇದೆ, ತುಂಬ 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 ಅಚ್ಚುಕಟ್ಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿರುವಂಥ ಒಂದು ಸಿನಿಮಾ. ನಗ್ಬೋದು, ಹೊಟ್ಟೆ ಉಣ್ಣಾಗೋವರೆಗೂ. ತುಂಬ ಚೆನ್ನಾಗಿದೆ ಡಾರ್ಲಿಂಗ್ ಸಿನಿಮಾ. ಫಸ್ಟ್ ಟೈಮ್ ಸತೀಶ್ ಡ್ಯಾನ್ಸು, ಫೈಟು ಎಲ್ಲನೂ ತುಂಬ ಬ್ಯೂಟಿಫುಲ್ ಆಗಿದೆ. ಮಹೇಶ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ ಸಿನಿಮಾನ. ಪ್ರೊಡ್ಯೂಸರ್ ಅದಕ್ಕೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬ ಚೆನ್ನಾಗಿದೆ. ಲಾಜಿಕ್ ಅದೆಲ್ಲ ಏನಿಲ್ಲ, ಬಟ್ ಹೊಟ್ಟೆ ತುಂಬ ನಗಬೇಕು ಅಂತಂದರೆ ಅಯೋಗ್ಯ 2 ಸಿನಿಮಾನ ನೋಡ್ಬೋದು. ಅಂದರೆ ಒಬ್ಬ ಅಧ್ಯಕ್ಷ ಆಗೋಕ್ಕೆ ಒಂದು ಹಳ್ಳಿಲಿ ನಡೆಯುವಂಥ ಒಂದು ಕತೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಅಮ್ಮ ಮಗನ ಸಂಬಂಧ, ತಿರ್ಗಿ ಅಪ್ಪ ಮಗನ ಸಂಬಂಧ, ಇದೆಲ್ಲನೂ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿರುವಂಥ ಸಿನಿಮಾ. ಎಲ್ಲರೂ ಕನ್ನಡ ಸಿನಿಮಾ ಕಲ್ಟ್ ಸಿನಿಮಾನೇ. ಕಲ್ಟ್ ಸಿನಿಮಾ ಅಂತಂದರೆ ಅದೊಂದು ಕ್ಯಾಟಗರಿ ಇದೆ.
ಒಂದು ಆ್ಯಕ್ಷನ್ ಸಿನಿಮಾ ಅಂದರೆ ಅದೊಂದು ಕ್ಯಾಟಗರಿ ಇದೆ. ಒಂದು ಕಾಮಿಡಿ ಸಿನಿಮಾ ಅಂದಾಗ ಜನ ಎಲ್ಲರೂ ಇವತ್ತು ಮೊಬೈಲು ಮತ್ತು ಎಲ್ಲೋ ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ, ಆ ಟೆನ್ಷನಲ್ಲಿರ್ತಾರೆ. ಆ ಟೆನ್ಷನ್ನಲ್ಲೂ ಬಂದು ಈ ಸಿನಿಮಾನ ನೋಡಿದ್ರೆ ನಿಮ್ಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ಥರದ್ದೊಂದು ಸಿನಿಮಾ. ಏಕೆಂತಂದರೆ ಪ್ರತಿಯೊಂದು ಸಿನಿಮಾನೂ ಕಳ್ಳ ಸಿನಿಮಾ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನೂ ಏನು ಆ್ಯಕ್ಷನ್ ಸಿನಿಮಾ ಮಾಡೋಕ್ಕಾಗಲ್ಲ. ಎಲ್ಲರೂ ಕೆಲವರು ಕಾಮಿಡಿ ಸಿನಿಮಾ ನೋಡೋಕ್ಕೆ ಸಿಗ್ತಾ ಇಲ್ಲ ಅಂತ ಏನಂತ ಇದ್ರು. ನಿಜವಾಗ್ಲೂ ತುಂಬ ಒಳ್ಳೆ ಕಾಮಿಡಿ ಸಿನಿಮಾ, ಅದ್ರ ಜೊತೆಗೆ ಒಂದು ಹಳ್ಳಿ ನೇಟಿವಿಟಿಲಿರುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ. ರಚಿತಾ ರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು, ಸಾಂಗ್ಸು, ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ಅಂದರೆ ಟೋಟಲ್ ಓವರ್ ಆಲ್ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿದೆ. ಕನ್ನಡದ್ದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಬಂದು ಈ ಸಿನಿಮಾ ನೋಡಿ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಮತ್ತು ನಮ್ಮ ಪ್ರಜ್ಞಾ ತುಂಬ ದಿನ ಆದಮೇಲೆ ಈ ಸಿನಿಮಾದಲ್ಲಿ ಒಂದು ಡ್ಯಾನ್ಸ್ ನಂಬರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಜ್ಞಾ. ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಎಲ್ಲರೂ ದಿಗ್ಗಜರು ಇಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಯೋಗ್ಯ ಟೀಮ್ ನೋಡ್ಕೊಂಡು ಬಂದೆ. ಐ ಮಸ್ಟ್ ಸೇ, ಡೈರೆಕ್ಷನಿಂದ ಹಿಡಿದು, ಸ್ಟೋರಿ ಲೈನಿಂದ ಹಿಡಿದು, ಸಾಂಗ್ಸಿಂದ, ಪರ್ಫಾರ್ಮೆನ್ಸಿಂದ ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ನೀವು ಮಿಸ್ ಮಾಡಿದರೆ ಇವಾಗಲೇ ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟ್ರಲ್ಲಿ ನೋಡಿ. ಸತೀಶ್ ಸರ್ ಆಗಿರಲಿ, ರಚಿತಾ ಮ್ಯಾಮ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಿಲ್ ಕೀಪ್ ಯು ಇನ್ ದ ಎಡ್ಜ್ ಆಫ್ ದ ಸೀಟ್. ಸ್ಟೋರಿ ಲೈನ್ ಜೊತೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೆಕೆಂಡ್ ಹಾಫಲ್ಲಂತೂ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತುಂಬ ಚೆನ್ನಾಗಿದೆ. ಐ ಲವ್ ವಾಚಿಂಗ್ ಎವ್ರಿ ಒನ್ ಆನ್ ಸ್ಕ್ರೀನ್. ಕಂಗ್ರ್ಯಾಚುಲೇಷನ್ಸ್ ಮಹೇಶ್ ಸರ್, ಸರ್, ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ವೆರಿ ನೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಸೊ ಡು ನಾಟ್ ಮಿಸ್ ದ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಈಗಲೇ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಪ್ಪ ಮೇಜರ್ ಆಗಿ ಇವರಿಬ್ಬರ ಹೆಸರೇ ಹೇಳಲಿಲ್ಲ. ಇವರಿಬ್ಬರೇ ಅಯೋಗ್ಯನಿಗೆ ಯೋಗ್ಯರಾಗಿ ಅಯೋಗ್ಯನ ಜೊತೆ ಸೇರಿ ಹುಟ್ಟು ಅಯೋಗ್ಯರಾಗಿರೋದು ತುಂಬ ಚೆನ್ನಾಗಿ ಮಾಡೋರು. KR ಪೇಟೆ ಮತ್ತು ಗಿರಿ ಇಬ್ಬರೂ. ಬಟ್ ಹೆಂಗೆ ನಗಿಸ್ತಾರೆ ಅಂದರೆ ಸಕ್ಕದಾಗಿ ನಗಿಸ್ತಾರೆ. ಸೂಪರ್. ಎಲ್ಲರಿಗೂ ನಮಸ್ಕಾರ. ಅಯೋಗ್ಯ ಟು ನಾನು ಸತೀಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಹೀ ಈಸ್ ಅ ಮಾನ್ಸ್ಟರ್ ಇನ್ ಆ್ಯಕ್ಟಿಂಗ್. ಅದು ಇದರಲ್ಲಿ ಕಾಣಿಸುತ್ತೆ. ನಮ್ಮ ಮಂಡ್ಯ ಜಿಲ್ಲೆ ಸೊಗಡು ಆ್ಯಂಡ್ ಗೌಡ್ರ ಗತ್ತನ್ನು ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಾರೆ ಮಹೇಶ್ ಅವರು ಮತ್ತು ಮುನೇಗೌಡರು ಪ್ರೊಡಕ್ಷನಿಂದ. ಆ್ಯಂಡ್ ಮಿಲ್ಕಿ ಬ್ಯೂಟಿ ಪ್ರಜ್ಞಾ ಅವರ ಝಲಕ್ಕು ಸೂಪರ್ ಆಗಿದೆ. ಈಗಿನ ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಇಟ್ಕೊಂಡು ಸಿಂಪಲಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದರೆ ರೂಟ್ಸ್ ಲೆವೆಲಿಂದಾನೇ ಬರಬೇಕು ಯಾವುದೇ ಸಕ್ಸಸ್ ಬೇಕು ಅಂತಂದರೆ. ಆ ಥರ ಒಂದು ಮಾರಲ್ಸ್ನ ಈ ಸಿನಿಮಾ ಮುಖಾಂತರ ತುಂಬ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಮಹೇಶ್ ಅವರು. ಸೆಕೆಂಡ್ ಹಾಫ್ ಅಂತೂ ನಕ್ಕಿ ಸಾಕಾಯಿತು. ಡೈಲಾಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಫ್ರೇಮು ಕೂಡ ತುಂಬ ಕಲರ್ಫುಲ್ ಆ್ಯಂಡ್ ರಿಚ್ ಆಗಿದೆ. ಒಬ್ಬ ಮನುಷ್ಯ 2 ಅವರ್ ಸ್ಟ್ರೆಸ್ ಬಸ್ಟರ್ ಬೇಕು ಅಂತಂದರೆ ಅಯೋಗ್ಯ 2 ಮೂವೀಸ್ ದ ರೈಟ್ ಚಾಯ್ಸ್. ನಮ್ಮ ಕನ್ನಡ ಸಿನಿಮಾನ, ನಮ್ಮ ಕನ್ನಡ ನಟರನ್ನ ನಾವೇ ನಿಂತು ಸಪೋರ್ಟ್ ಮಾಡಬೇಕು. ಐ ಆನೆಸ್ಟ್ಲಿ ಸಜೆಸ್ಟ್ ಎವ್ರಿ ಒನ್ ಎಲ್ಲರೂ ಬಂದು ಅಯೋಗ್ಯ 2ನ ನೋಡಲಿ. ನಿಜವಾಗ್ಲೂ ಖುಷಿ ಪಟ್ಕೊಂಡು 2 ಅವರ್ ತುಂಬ ನಕ್ಕಿ ಹೋಗ್ತೀರಾ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಮೂವಿ. ಆ್ಯಂಡ್ ಶಿವರಾಜ್ ಸರ್ ಆ್ಯಂಡ್ ಗಿರಿ ಅಣ್ಣ ಅಂತೂ ಒಪ್ಪ, ನಾನು ಅದೇ ಕೇಳ್ತಾ ಇದ್ದೆ, ಅಣ್ಣ ನಿಮ್ಮ ಜಾಗ ಸಾಕಾಗ್ತಾ ಇತ್ತಾ ಬೈಕಲ್ಲಿ 3 ಜನಕ್ಕೂ ಅಂತ. ಅಷ್ಟು ಒಳ್ಳೆ ಸ್ಪೇಸ್ ತೊಗೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ರಚಿತಾ ರಾಮ್ ಆಲ್ವೇಸ್ ಲುಕ್ಸ್ ಆಸ್ ಅ ಬ್ಯೂಟಿಫುಲ್. ಎಂಟೈರ್ ಮೂವಿ ಇಸ್ ಅ ಬ್ಲಾಕ್ ಬಾಸ್ಟರ್. ಐ ಆಮ್ ವೇಟಿಂಗ್ ಫಾರ್ ಅಯೋಗ್ಯ 3. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನಾನು ನಿಮ್ಮ ರಮೋಲ. ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ, ಹೋಗ್ಬೇಕಂತ ಇದ್ದೆ. ಸೊ ಇವತ್ತು ಎಲ್ಲರ ಜೊತೆ ನೋಡೋಂಗಾಯ್ತು ಮೂವಿನ.
ನಾನು ನಿಜವಾಗ್ಲೂ ಇನ್ನೊಂದು ಸಲ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಖಂಡಿತ ನೋಡ್ತೀನಿ. ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲರೂ. ಫೈಟ್ಸ್ ಇರ್ಬೋದು, ಆ್ಯಂಡ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಆ್ಯಂಡ್ ಎಂಟೈರ್ ಡೈರೆಕ್ಷನ್ ಇರ್ಬೋದು, ಆ್ಯಂಡ್ ಒಬ್ಬೊಬ್ಬರು ನಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಎಲ್ಲೂ ಬೋರ್ ಆಗಲ್ಲ. ಸ್ಪೆಷಲಿ ನನಗೆ ಸಾಧು ಸರ್ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅನ್ನೋ ಎಂಟ್ರಿ ಹೇಳ್ಬಾರ್ದಿತ್ತ? ಎಲ್ಲ ನೋಡ್ಬಿಟ್ಟಿದ್ದಾರಲ್ಲ. ಇಷ್ಟು ದಿನ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಸಕ್ಸಸ್ಫುಲ್ ಆಗಿ ಅಫ್ಕೋರ್ಸ್ ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಆ್ಯಂಡ್ ಅಯೋಗ್ಯ 2 ಅಲ್ಲ, ಅಯೋಗ್ಯ 3 ಜನ ಇದ್ದಾರೆ. ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೆಷ್ಟು ಜನ ಅಯೋಗ್ಯ? 3 ಜನ. ನೆಕ್ಸ್ಟ್ 3 ಬರ್ತೀನಿ. 4 ಅಯೋಗ್ಯ, 4ನೇ ಅಯೋಗ್ಯ ಅಯೋಗ್ಯ ಅಂತ ಮಾಡ್ಬೇಕು ನೋಡಿ. ಅಯೋಗ್ಯ 2 ಪ್ಲಸ್ ಅಯೋಗ್ಯ 1. ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್. ಎಲ್ಲರೂ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ, ಐ ಆಮ್ ಶ್ಯೂರ್. ಸೊ ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್ ಟು ದ ಎಂಟೈರ್ ಟೀಮ್. Thank you so much. Thanks for coming. Thank you so much. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಅಯೋಗ್ಯ ಸಿನಿಮಾ ಶೋ ನೋಡ್ಕೊಂಡ್ಬಂದ್ವಿ. ನಿಜವಾಗ್ಲೂ ಆಫ್ಟರ್ ಲಾಂಗ್ ಟೈಮು ಫುಲ್ ಎಂಟರ್ಟೈನ್ಮೆಂಟು. ನಕ್ಕಿ ಸೆಕೆಂಡ್ ಹಾಫ್ ಅಂತೂ ಹೊಟ್ಟೆ ನೋವು ಬಂತು. ರಾಗಿ ಬಾಯ್ ಎಕ್ಸ್ಟ್ರಾರ್ಡ್ನರಿ. ನಮ್ಮ ಗಿರಿಯವರು ಮತ್ತು ನಮ್ಮ ಕೇರ್ಪೇಟೆ ಅಂತೂ ಧೂಳೆಬ್ಸಿದ್ದಾರೆ. ಇನ್ನು ನಮ್ಮ ಸತೀಶ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಅದ್ಭುತವಾಗಿ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಪಾರ್ಟಿಗಿನ ಸೆಕೆಂಡ್ ಪಾರ್ಟು ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇವತ್ತು ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು. ಆ ಎಂಟರ್ಟೈನ್ಮೆಂಟು 2 ಕಾಲ್ ಅವರ್ ಏನಿದೆ ಅಲ್ವಾ, ಬಂದು ಕೂತ್ಕೊಂಡ್ರೆ ನಿಜವಾಗ್ಲೂ ನನಗೆ ಅನಿಸಲೇ ಇಲ್ಲ 2 ಕಾಲ್ ಅವರ್ 2 ಅವರ್ ಹೋಯ್ತು ಅನಿಸಲೇ ಇಲ್ಲ. ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬ ಅದ್ಭುತವಾಗಿ ಎಲ್ಲ ಟೀಮ್ ವರ್ಕು, ಡೈರೆಕ್ಟ್ರು ಮಹೇಶ್ ಸರು ತುಂಬ ಅದ್ಭುತವಾಗಿ. ನಿಜವಾಗ್ಲೂ ನಾನು ಫಸ್ಟ್ ಪಾರ್ಟ್ ನೋಡೋದಕ್ಕೂ ಇದಕ್ಕೆ ನೋಡಿದ್ದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸು, ಲಾಟ್ ಆಫ್ ಅಪ್ಗ್ರೇಡ್ ಆಗಿ ಇವತ್ತಿನ ಇದರಲ್ಲಿ. ಆಮೇಲೆ ಸ್ಪೆಷಲಾಗಿ ನಮ್ಮ ಫೈಟ್ ಮಾಸ್ಟರ್ ಬಗ್ಗೆ ಹೇಳಬೇಕು, ಅರ್ಜುನ್ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅದ್ಭುತವಾಗಿ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ತುಂಬ ಎಂಜಾಯ್ ಮಾಡೋ ಹತ್ರ ಇದೆ. ಇನ್ನು ನಮ್ಮ ಫೈನಲಿ ನಮ್ಮ ನಿರ್ಮಾಪಕರು ಈ ಸಿನಿಮಾಗೆ ಏನು ಬೇಕೋ ಅಷ್ಟೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಈ ಸಿನಿಮಾ ಎಲ್ಲರಿಗೂ ಬಂದಿದೆ. ಮುನೇಗೌಡರು ಸರ್, ನಿಮ್ಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಗಬೇಕು. ಥ್ಯಾಂಕ್ ಯು. ಇನ್ನೆಲ್ಲ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಚಿತಾ ಮೇಡಮ್, ನೀವು ಅಷ್ಟೇ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಅಂಬರೀಷ್ ಅಣ್ಣನ ನಂತರ ಇಡೀ ಪರದೆಯಲ್ಲಿ ನಮಗೆ ಮಂಡ್ಯದ ಹಬ್ಬವನ್ನು ಕೊಟ್ಟಿದ್ದ ಈ ಚಿತ್ರತಂಡಕ್ಕೆ ಭಾಳ ಸಂತೋಷ. ಆ ಚಿತ್ರದಲ್ಲಿ, ನಮ್ಮ ಚಿತ್ರದಲ್ಲಿ ಇಡೀ ಮಂಡ್ಯದ ಹಬ್ಬ, ಪಟ್ಲದಮ್ಮನ ಹಬ್ಬ, ಜಾತ್ರೆ, ಅಲ್ಲೊಂದು ತುಂಟಾಟ, ಅಲ್ಲೊಂದು ಒಳ್ಳೆಯ ವಿಷಯ ಸಂದೇಶ ಎಲ್ಲ ಇದೆ. ನಿಜವಾಗ್ಲೂ ಸಿನಿಮಾ ಥಿಯೇಟ್ರ್ನಲ್ಲೇ ನೋಡಬೇಕು, ಅದರ ಹಬ್ಬನೇ ಬೇರೆ, ಅದರ ಖುಷಿನೇ ಬೇರೆ. ಹಾಗಾಗಿ ನಮ್ಮ ಮಂಡ್ಯದ ಮಾಣಿಕ್ಯ ಆದಂಥ ನಮ್ಮ ಸತೀಶ್ ಅಣ್ಣ ಅವರು ಮತ್ತು ಮಹೇಶ್ ಅವರು, ಮುನಿಗೌಡರು ಎಲ್ಲರೂ ಗೆದ್ದಿದ್ದಾರೆ. ನಿಜವಾಗ್ಲೂ ಅಯೋಗ್ಯ 3ಗೆ ನಾವು ಇಡೀ ಮಂಡ್ಯ ಕಾಯ್ತಾಯಿದೆ. ಬರೀ ಮಂಡ್ಯದವರೆಲ್ಲ ಇಡೀ ಕರ್ನಾಟಕನೇ ಕಾಯ್ತಾಯಿದೆ. ಭಾಳ ಒಳ್ಳೆಯ ಚಿತ್ರ. ನಮಗೆ ಇಂಥ ಒಳ್ಳೆಯ ಚಿತ್ರ ಕೊಟ್ಟಿರೋಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಟರಿಗೆ, ನಟಿಯರಿಗೆ ಎಲ್ಲರಿಗೂ ನಮ್ಮ ಮಂಡ್ಯದ ಪರವಾಗಿ ನಾನು ಕೃತಜ್ಞಪೂರ್ವಕ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಶುಭವಾಗಿ. ಥ್ಯಾಂಕ್ ಯು ಸರ್. ಮಾತಾಡೋದು ಏನೂ ಇಲ್ಲ. ಆ್ಯಕ್ಚುಲಿ ಕಂಠವಟ್ಟಾಗಿದೆ ನನಗೆ. ನನ್ನ ಇಡೀ ತಂಡಕ್ಕೆ, ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನನ್ನ ಒಬ್ಬರಿಂದ ಸಿನಿಮಾ ಆಗಲ್ಲ, ಟೀಮ್ ವರ್ಕ್. ಇವತ್ತು ಇಷ್ಟು ಜನ ಉಳಿಸ್ಕೊಂಡಿದ್ದೀವಿ, ಜೊತೆಗಿದ್ದೀವಿ ಅಂತಂದರೆ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಖುಷಿಯಾಗುತ್ತೆ. ಮಹೇಶ್, ಮುನೇಗೌಡರು, ಗಿರಿ, ನಮ್ಮ ಚೇತು ಆ್ಯಂಡ್ ಶಿವರಾಜ್ ಕೇರ್ಪಿದೆ, ದೀಪು ಆ್ಯಂಡ್ ಪ್ರಜ್ಞಾ ಹಗಲು ರಾತ್ರಿ ಒಂದು ದಿವಸನೂ ಬಿಡದಂಗೆ ಅಷ್ಟು ದಿನಗಳು 60 ದಿವಸದಿಂದ ಜೊತೆಗೆ ನಿಂತಿದ್ದಾರೆ ಈ ಸಿನಿಮಾ ಗೆಲ್ಲೋದಕ್ಕೆ. ಇವರೆಲ್ಲರೂ ಕಾರಣಕರ್ತರು. ಮತ್ತು ಈಗ ಬರದೇ ಇರೋರು ಸುಮಾರು ಜನ ಇದ್ದಾರೆ. ಬಚ್ಚೇಗೌಡರು ಆಗ್ಬೋದು, ರಚಿತಾ ಅವರು ಆಗ್ಬೋದು, ತುಂಬ ಜನ ಇದ್ದಾರೆ ಆ್ಯಕ್ಟರ್ಗಳು. ಸಾಧು ಕೆಲವರು ಆಗ್ಬೋದು, ರವಿ ಸರ್ ಎಸ್ಪೆಷಲಿ, ಆ್ಯಂಡ್ ಅರ್ಜುನ್ ಜನ್ಯ ಅವರು, ಫೈಟ್ ಮಾಸ್ಟ್ರು, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಸಿನಿಮಾ ಗೆಲ್ಲೋದಕ್ಕೆ. ಅವರೆಲ್ಲರಿಗೂ ಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್. ನಿಮಗೆಲ್ಲ ಒಳ್ಳೇದಾಗಲಿ, ಒಳ್ಳೇದಾಗಿದೆ ಈ ಸಿನಿಮಾಯಿಂದ, ಇನ್ನೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಆ್ಯಕ್ಚುಲಿ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಪ್ರತಿ ಸಿನಿಮಾಗೂ ಸೆಲೆಬ್ರಿಟಿ ಶೋ ಮಾಡ್ತೀವಿ, ಎಲ್ಲ ಒಂದು ಕಡೆ ನಮ್ಗೆ ಭಯ. ಯಾಕೆಂದರೆ ಫಸ್ಟ್ ಟೈಮ್ ಸಿನಿಮಾ ತೋರಿಸಿದಾಗ ಅವ್ರಿಗೆ ಎಲ್ಲಿ ಇಷ್ಟ ಆಗಲ್ವೋ, ಆಮೇಲೆ ಬಂದು ಫೋರ್ಸ್ಫುಲ್ಲಿ ಅವ್ರು ಹೇಳಬೇಕು ಚೆನ್ನಾಗಿದೆ ಅಂತ ಪೋಡಿಯಂ ಹತ್ರ ನಿಂತ್ಕೊಂಡು. ಅದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಜನರ ಅಭಿಪ್ರಾಯ ಫಸ್ಟ್ ಬರಲಿ, ಜನ ಫಸ್ಟು ಸಿನಿಮಾನ ಇಷ್ಟಪಡಲಿ, ಅದಾದ ನಂತರ ನಾವು ಸೆಲೆಬ್ರಿಟಿಗಳನ್ನ ಕರೆಯೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ.
ಇವತ್ತು ನಾವು ಕಾನ್ಫಿಡೆಂಟಾಗಿ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಬಟ್ ಫೋನ್ ಮಾಡಿದಾಗ ಪ್ರತಿಯೊಬ್ಬರು ಹೇಳಿದಿಷ್ಟೇ, ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬನ್ನಿ ಅಂತ ಕರೆಯೋಕ್ಕೆ ಫೋನ್ ಮಾಡಿದಾಗ ಅದೆಲ್ಲ ಒಂದು ಕಡೆ ನಮಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಎಷ್ಟೋ ದಿವಸ ಆಗಿತ್ತು ಕೇಳಿ ಈ ಮಾತುಗಳನ್ನ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೆಲೆಬ್ರಿಟಿ ಶೋಗೆ, ಸಕ್ಸಸ್ ಸೆಲೆಬ್ರಿಟಿ ಶೋಗೆ ಅರ್ಥ ಬಂದಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಹೇಶ ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರಿ, ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಇದೆ ಮುಂದೆ ನಾವು ನಾನು ಎಸ್ಕೇಪ್ ಆಗೋಣ ಅಂತಿದೆ, ಬಿಡ್ತಾ ಇಲ್ಲ. ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಕಡೆ ಹೋಗ್ಬೇಕು. ಈಗ ಉತ್ತರ ಕರ್ನಾಟಕ ರೌಂಡ್ಸ್ ಹಾಕಬೇಕು. ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಸನ ಬರ್ತಾ ಇದ್ದೀವಿ, ತುಮಕೂರು ಬರ್ತಾ ಇದ್ದೀವಿ, ಹುಬ್ಬಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಮತ್ತು ನಾಳಿದ್ದು ಶುಕ್ರವಾರ ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ಇಷ್ಟು ಪ್ಲ್ಯಾನ್ಸ್ ನಮ್ಮಲ್ಲಿದೆ. ಶುಕ್ರವಾರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿಗೂ ಬರ್ತೀವಿ ನೀವು ನೋಡೋದಕ್ಕೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ಗೆಲುವು ನಿಮ್ಮದು. ನೀವು ಕೊಟ್ಟಂಥ ಈ ಗೆಲುವನ್ನು ಸರಿಯಾದ ದಾರಿನಲ್ಲಿ ಬಳಸ್ಕೋತೀವಿ. ಒಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.